ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು, ಸ್ನೇಹಿತರೆ, ನಾವೇನಾದರೂ ತುಂಬ ಬೇಜಾರಾದಾಗ ಅಥವಾ ನಾವೇನಾದರೂ ಡಿಪ್ರೆಷನ್ಗೆ ಹೋದಾಗ ಅಥವಾ ನಾವೇನೋ ಒಂದು ತುಂಬ ದುಃಖದಲ್ಲಿದ್ದಾಗ ನಾವು ಕೆಲವೊಂದು ಸಲ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಸೊ ಆ ಮೊಬೈಲಿಂದ ಆಚೆ ಬರೋದು ಹೇಗೆ? ಸೊ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಇವಾಗ ನಾವು ಯಾವುದೊಂದಕ್ಕೂ ಮೊಬೈಲ್ನ ಸ್ಕ್ರೋಲ್ ಏನಕ್ಕೆ ಮಾಡ್ತಾ ಇದ್ದೀವಿ, ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಹಾಗೆ ನಿಮ್ಮ ಆತ್ಮೀಯರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್ ಗೈಸ್. ಇವಾಗ ಹಿಂದಿನ ಕಾಲದಲ್ಲಿ ಬೇಸಿಕ್ ಸೆಟ್ ಇರ್ತಿತ್ತು ಫೋನು, ಮೊಬೈಲ್. ಸೊ ಅವರ ಒಂದು ಸಂಬಂಧಗಳು ಕೂಡ ಅಷ್ಟೇ ಒಂದು ರಿಲೇಷನ್ಶಿಪ್ ಗಟ್ಟಿಯಾಗಿರ್ತಿತ್ತು. ಸೊ ಇವಾಗ ಒಂದು ಎಲ್ಲವೂ ಕೂಡ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗೆ ಹೋಗಿ ನಾವು ಸ್ಕ್ರೋಲ್ ಮಾಡ್ತಕ್ಕಂಥದ್ದು, ನಾವೇನೋ ಒಂದು ದುಃಖದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ನಾವೇನೋ ಒಂದು ಬೇಜಾರಲ್ಲಿರ್ತೀವಿ, ಅವಾಗ ನಾನಾ ರೀತಿ ಸೋಷಿಯಲ್ ಮೀಡಿಯಾಗಳನ್ನ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ. ಆ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಕೆಲವೊಂದು ಸಲ ನಾವೇನೋ ಒಂದು ದುಃಖದಲ್ಲಿರ್ತಕ್ಕಂಥದ್ದನ್ನು ಅಥವಾ ನಾವು ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನಾವು ಸೋಷಿಯಲ್ ಮೀಡಿಯಾ ನಾನಾ ರೀತಿಗಳಿದ್ದಾವೆ, ಅದಕ್ಕೆ ನಾವು ಪೋಸ್ಟ್ ಮಾಡಲ್ಲ. ಸೊ ನಾವೀಗ ಸಪೋಸ್ ಏನೋ ಒಂದು ಸೆಲ್ಫಿ ತೊಗೊಳ್ತೀವಿ ಅಥವಾ ನಾವು ಎಲ್ಲೋ ಒಂದು ರೆಸ್ಟೋರೆಂಟಿಗೆ ಹೋಗ್ತೀವಿ ಅಥವಾ ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗ್ತೀವಿ, ಅದನ್ನು ಫೋಟೋ ಹಾಕಿ ನಾವು ಅಪ್ಲೋಡ್ ಮಾಡಿದಾಗ ನಾವೇನು ಅಂದ್ಕೊಬಿಡ್ತೀವಿ, ಅವರಂಥ ಲೈಫ್ ನಮಗೆ ಸಿಗ್ಲಿಲ್ವಲ್ಲ. ಸೊ ನಾವು ಮನೇಲಿ ಕೂತಿದಾಗ ಸುಮ್ಮನೆ ಹಾಗೇನೆ ಸೆಲ್ಫಿ ತೆಗೆದು ಫೋಟೋನ ಅಪ್ಲೋಡ್ ಮಾಡಲ್ಲ, ಅದಕ್ಕೊಂದು 10-15 ಫಿಲ್ಟರ್ ಹಾಕಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಅದನ್ನು ನಾವು ನೋಡ್ತಾ ಅವ್ರು ಎಷ್ಟು ಬಾಡಿ ಫಿಟ್ ಆಗಿದ್ದಾರೆ, ಅವ್ರು ಎಷ್ಟು ಕಲರ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಹೈಟ್ ಆಗಿದ್ದಾರೆ, ಎಷ್ಟು ವೈಟ್, ಎಷ್ಟು ಒಂದು ಅದ್ಭುತವಾಗಿದ್ದಾರೆ. ಆ ಲೈಫ್ ನನಗಿಲ್ವಲ್ಲ, ಎಷ್ಟೊಂದು ದಪ್ಪ ಇದ್ದೀನಿ ನಾನು, ಎಷ್ಟೊಂದು ಸಣ್ಣ ಇದ್ದೀನಿ, ಈ ರೀತಿ ನಾವು ಗಿಲ್ಟ್ ಪಡ್ತಾ ಇರ್ತೀವಿ. ಸೊ ಎಷ್ಟು ಒಂದು ನಮ್ಮ ಮೊಬೈಲ್ ಅನ್ನೋದು ಎಷ್ಟು ವರ ಕೊಡ್ತೋ, ಈ ಬೇಸಿಕಲಿ ನಮಗೆ ಒಂದು ಟೆಕ್ನಾಲಜಿ ಎಷ್ಟು ಮುಂದುವರಿತೋ ಕೂಡ ಈ ನಮ್ಮ ಒಂದು ದೇಶದಲ್ಲಿ ನಾವು ಎಷ್ಟೋ ಒಂದು ನಾನಾ ರೀತಿ ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇರ್ತಕ್ಕಂತಹದನ್ನು ನಾವು ಒಳ್ಳೆ ಯೂಸ್ಗೆ ಇಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಒಳ್ಳೊಳ್ಳೆ ವಿಷಯಗಳಿಗೆ ಪ್ರೋತ್ಸಾಹಿಸ್ತಾ ಇಲ್ಲ. ನಾನು ನಾನಾ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀನಿ, ಅವ್ರು ಏನೂ ಮಾಡ್ತಾ ಇರಲ್ಲ, ಸೊ ಅವರಿಗೆ ಲೈಕ್ ಕೊಡಿ, ಕಮೆಂಟ್ ಮಾಡು, ಶೇರ್ ಮಾಡು, ಸಿಕ್ಕಾಬಟ್ಟೆ ನಡೀತಾ ಇರುತ್ತೆ. ಸೊ ಇದೇ ರೀತಿ ಒಂದು ಒಳ್ಳೊಳ್ಳೆ ವಿಷಯಗಳಿಗೆ, ಒಂದು ಒಳ್ಳೊಳ್ಳೆ ಟಾಪಿಕ್ನ ತೊಗೊಂಡು ಮಾತಾಡ್ತಕ್ಕಂಥವ್ರಿಗೆ ಅಥವಾ ಒಂದು ಒಳ್ಳೆ ಮಾಹಿತಿ ಕೊಡೋರಿಗೆ ವ್ಯೂಸೇ ಬರ್ತಾ ಇರಲ್ಲ, ಆ್ಯಂಡ್ ಅವರಿಗೊಂದು ಪ್ರೋತ್ಸಾಹ, ಮೋಟಿವೇಟ್ ಅನ್ನೋದಿರಲ್ಲ. ಸೊ ಕಷ್ಟಪಟ್ಟು ಏನು ಅವ್ರು ಕಲ್ತಿರ್ತಕ್ಕಂತಹ ವಿದ್ಯೆನ 4 ಜನಕ್ಕೆ ಸಹಾಯ ಆಗಲಿ ಅಂತ ನೋಡ್ತಾ ಇರ್ತಾರೆ, ಅನ್ನೆಸೆಸರಿ ಏನೋ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಲೈಫೇ ಬೇರೆ, ನಮ್ಮ ಇನ್ನರಲ್ಲಿ ಲೈಫ್ ಇರ್ತಕ್ಕಂಥದ್ದೇ ಬೇರೆ. ನಮ್ಮ ಕಷ್ಟಗಳಾಗಲಿ, ನಮ್ಮ ನೋವುಗಳನ್ನಾಗಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವಾಗಲೂ ಕೂಡ ಹಂಚ್ಕೊಳ್ಳಿಕ್ಕೆ ಹೋಗಲ್ಲ. ಸೊ ಅದನ್ನು ಮೇಲ್ನೋಟಕ್ಕೆ ಬಿಟ್ಟು ಅದರ ಒಳಾಂತರ ಏನಿದೆ, ಇಂಥ ಒಳ್ಳೊಳ್ಳೆ ವಿಷಯಗಳಿಗೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಸಾಕಷ್ಟು ನಾವೊಂದು ಫಿನಾನ್ಷಿಯಲ್ಲೂ ಕೂಡ ನಾವು ಫಿಟ್ ಆಗಿಬಿಡ್ತೀವಿ. ಯಾಕಂತಂದರೆ ಸಾಕಷ್ಟು ಬಾರಿ ಒಂದು ಬೇಜಾರಾದಾಗ ಏನೋ ಒಂದು ಶಾಪಿಂಗ್ ಹೋಗೋಣ, ಶಾಪಿಂಗ್ ಮಾಡ್ಕೊಂಡು ಬರೋಣ ಅನ್ನೋದೊಂದು ಮೇಜರ್ ಥಾಟ್ ನಮ್ಮಲ್ಲಿ ಇರುತ್ತೆ. ಸೊ ಏನೋ ಒಂದು ನಮಗೆ ಅವಾಗೆಲ್ಲ ನಾವು ಫಿಸಿಕಲಿ ಅಲ್ಲಿ ಹೋಗಿ ನಾವು ಏನು ಪರ್ಚೇಸ್ ಮಾಡಬೇಕು ಅಥವಾ ಇದು ನಮ್ಗೆ ಅವಶ್ಯಕತೆ ಇದೆಯಾ ಎಲ್ಲವನ್ನ ನೋಡಿ ನಾವು ತೊಗೊಳ್ತಾ ಇದ್ವಿ. ಸೊ ಇವಾಗ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ನಾನಾ ರೀತಿ ಆಪ್ಷನ್ಸ್ ಇರ್ತವೆ, ಆನ್ಲೈನ್ಸು, ಅದನ್ನು EMI ಮತ್ತು ಎಲ್ಲದಕ್ಕೂ ಲೋನ್ಗಳಲ್ಲಿ ದುಡ್ಡನ್ನು ಎಲ್ಲ ಸಾಲಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದೀವಿ. ಸೊ ಅನ್ನೆಸೆಸರಿ ಎಲ್ಲವನ್ನ ನಾವು ಆ ಒಂದು ವಸ್ತುಗಳು ನಮ್ಗೆ ಅವಶ್ಯಕತೆ ಇದೆಯಾ, ಸೊ ಒಂದು ಟ್ರೆಡಿಷನಲ್ ಆಗಿರಬೇಕು, ಸೊ ಒಂದು ಬ್ರ್ಯಾಂಡೆಡ್ ಆಗಿರಬೇಕು, ನಾನಾ ರೀತಿ ಈ ಫಿನಾನ್ಷಿಯಲಿ ನಾವು ತುಂಬಾ ಸಿಕ್ಕಾಕೊಳ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾದಿಂದ. ಸೊ ನಮಗೆ ಅವಶ್ಯಕತೆ ಇದೆಯಾ, ಅದು ಇಲ್ವಾ, ಏನನ್ನೂ ಕೂಡ ಯೋಚನೆ ಮಾಡಲ್ಲ. ನಾವು ಒಂದೊಳ್ಳೆ ಬ್ರ್ಯಾಂಡೆಡ್ ಶೂ ಇದೆಯಾ, ಒಂದು ಬಟ್ಟೆ ನೋಡೋದನ್ನ ಅಥವಾ ಒಂದು ಗ್ಯಾಜೆಟ್ ವಸ್ತುಗಳನ್ನ ನೋಡೋದನ್ನ ಎತ್ಕೋ, EMI ಕಟ್ಟು, ತಗೋ, ಈ ರೀತಿ ನಮ್ಮ ಫಿನಾನ್ಷಿಯಲ್ಲೂ ಕೂಡ ನಾವು ಸಿಗಾಕೊಳ್ತಾ ಇದ್ದೀವಿ. ಸೊ ಇದರಿಂದ ಹಾಗಾದರೆ ಪರಿಹಾರ ಆಗೋದೇನು, ಸೊ ಇದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬೇರೆ ನಾವು ಸಾಕಷ್ಟು ಆಪ್ಸ್ಗಳನ್ನ ಹಾಕೊಂಡು ಬೇಕನ್ನೆಲ್ಲ ನಾವು ತಗೊಳ್ತಾ ಇರ್ತೀವಿ. ಹಾಗಾದ್ರೆ ಅದನ್ನ ಅವಾಯ್ಡ್ ಮಾಡೋದು ಅಂತ, ನೀವು ಇದನ್ನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲನೇದಾಗಿ ನೀವು ಒಂದಷ್ಟು ಕ್ವಶನ್ನ ನೀವು ಹಾಕೊಳ್ಳಿ. ಫಸ್ಟ್ನೇದು ಬಂದು ಏನಂತ ಅಂದ್ರೆ, ಇದು ನನಗೆ ಅವಶ್ಯಕತೆ ಇದೆಯಾ?
ಸೊ ಈ ಒಂದು ವಸ್ತುನ ನಾನು ಸೊಸೈಟಿಗೆ ನಾನು ಮೊದಲೇ ಹೇಳ್ದಾಗೆ ಸೊಸೈಟಿಗೆ ನಾನು ತೋರಣಕೆಗೆ ಅಥವಾ ಅವರಿಗೋಸ್ಕರ ತಗೊಳ್ತಾ ಇದ್ದೀನಾ ಅಥವಾ ನನ್ನ ಪರ್ಸ್ನಾಲಿಟಿಗೆ ನನಗೆ ಅವಶ್ಯಕತೆ ಇದೆಯಾ. ಸೊ ಸೆಕೆಂಡ್ ಒನ್ನು, ಸೊ ಇದನ್ನು ನಾನು ತಗೊಳ್ಳೋದಕ್ಕೆ ನನಗೆ ಅವಶ್ಯಕತೆ ಇದೆಯಾ ಅನ್ನೋದನ್ನು ಯಾವುದೇ ಒಂದು ವಸ್ತುನಾಗಲಿ ಅದಕ್ಕೆ 1 ವಾರ ಟೈಮ್ ಕೊಡಿ. ಯಾಕಂದರೆ ಆ 1 ವಾರದೊಳಗಡೆ ನಿಮಗೆ ಯೋಚನೆನೇ ಬರುತ್ತೆ, ಈ ಒಂದು ವಸ್ತು ಅಥವಾ ಒಂದು ಶೂ ಅಥವಾ ಒಂದು ಬ್ಯಾಗ್ ಅಥವಾ ಒಂದು ಬಟ್ಟೆ ನನಗೆ ಇದು ಅವಶ್ಯಕತೆ ಇದೆಯಾ. ಸೊ ಇದು ಅವಶ್ಯಕತೆ ಇತ್ತು ಅಂತ ಅಂದರೆ ನಿಮಗೆ ತಕ್ಷಣ ಥಾಟ್ ಆ 1 ವಾರದಲ್ಲಿ ಯೋಚನೆ ಬರುತ್ತೆ, ನನ್ನ ಯೂಸ್ಗೋಸ್ಕರ ನಾನು ತಗೊಳ್ತಾ ಇದ್ದೀನಾ, ಸೊ ಬೇರೆಯವ್ರನ್ನ ಮೆಚ್ಚಲಿಸ್ಕೋಸ್ಕರ ನಾನು ತಗೊಳ್ತಾ ಇದ್ದೀನಾ. ನಾನು ಮೊದಲೇ ಹೇಳಿದಾಗೆ ಬೇರೆಯವ್ರನ್ನ ಮೆಚ್ಚಲಿಸ್ಕೋಸ್ಕರ ತಗೊಳ್ಲಿಕ್ಕೆ ಹೋಗಬೇಡಿ, ನಿಮಗೆ ಇದು ಅವಶ್ಯಕತೆ ಇದೆಯಾ. ಸೊ 1 ವಾರ, ನೆಕ್ಸ್ಟ್ 2ನೇ ಪಾಯಿಂಟ್, 1 ವಾರ ಟೈಮ್ ಕೊಡಿ, ಯೋಚನೆ ಮಾಡಿ. ಆವಾಗ ಆ 1 ವಾರದಲ್ಲಿ ನಿಮಗೆ ಉತ್ತರ ಸಿಗುತ್ತೆ, ಈ ನನಗೆ ವಸ್ತು ಬೇಕಾ ಅಥವಾ ಬೇಡವಾ ಅನ್ನೋದು. ಸೊ ನೆಕ್ಸ್ಟ್ ಒನ್ನು, ಇದನ್ನು ನಾನು ಎಷ್ಟು ಫ್ರೀಕ್ವೆನ್ಸಿಯಾಗಿ ಕೊಡ್ತೀನಿ, ಸೊ ಇದನ್ನು ನಾನು ಎಷ್ಟು ಸಲ ಯೂಸ್ ಮಾಡ್ತೀನಿ. ಒಂದು ಸಲಕ್ಕೆ ಮಾತ್ರ ಅಷ್ಟೇನ ಯೂಸ್ ಆಗೋದು ಅಥವಾ ಪದೇ ಪದೇ ನಾನು ಹಾಕೊಳ್ತಾ ಇರ್ತೀನಿ. ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ಮನೆಗೆ ಒಂದು ಪಾತ್ರೆ ತಗೊಳ್ಳೋದಾಗಿರ್ತಕ್ಕಂಥದ್ದು, ಮನೆಗೆ ನಾನಾ ರೀತಿ ಡೆಕೋರೇಷನ್ಸ್ ವಸ್ತುಗಳನ್ನ ತಗೊಳ್ತಕ್ಕಂಥದ್ದು, ತುಂಬ ಒಂದು ನಾವು ಒನ್ ಟೈಮ್ ಯೂಸ್ ಮಾಡಿ ಅದನ್ನು ಬಿಟ್ಬಿಟ್ರೆ, ನಾವು ಕೆಲವೊಂದು ಸಲ ಯಾವುದೋ ಒಂದು ವಸ್ತುಗಳನ್ನ ತೊಗೊಂಡಿರ್ತೀವಿ, ಅದನ್ನು ಯೂಸೇ ಮಾಡಿರಲ್ಲ, ಮರೆತು ಬಿಟ್ಬಿಟ್ಟಿರ್ತೀವಿ. ಸೊ ಇದನ್ನು ಹಿಂದಂತೆ ತೊಗೊಂಡಿರ್ತಕ್ಕಂಥ ವಸ್ತುಗಳನ್ನ ನಾನು ಎಷ್ಟು ಬಾರಿ ಯೂಸ್ ಮಾಡಿದ್ದೀನಿ, ಇದನ್ನು ಫ್ರೀಕ್ವೆನ್ಸಿ ಎಷ್ಟು ಕಾಪಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ಥಾಟ್ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಏನಂತ ಅಂದರೆ, ಇದನ್ನು ನನಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಮುಖ್ಯವಾಗಿದೆ ನನಗೆ ಅನ್ನೋದನ್ನು ನೀವು ಪ್ರತಿಯೊಂದು ಬೇರೆಯವ್ರಿಗೆ ನಾನು ಟೈಮ್ ಕೊಡ್ತಾ ಇದ್ದೀನಿ, ಬೇರೆಯವ್ರಿಗೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ತುಂಬ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಒಂದು ಸ್ಪಾನ್ಸರಿಂದ ಸಿಗ್ತಾ ಇರುತ್ತೆ. ಸೊ ಅವ್ರನ್ನ ಮೆಚ್ಚಲಿಸ್ಕೋಸ್ಕರ ನಾನು ಈ ರೀತಿ ತಗೊಳ್ಬೇಕು. ಒಂದು ನಮಗೆ ಇದ್ದಷ್ಟಕ್ಕೆ ಭಗವಂತ ಕೈ ಕಾಲು ಕಣ್ಣು ಎಲ್ಲವನ್ನ ಇದ್ದಷ್ಟಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಉಡುಗೆ ತೊಡುಗೆನ ಕೊಟ್ಟಿದ್ದಾನೆ. ಸೊ ಅಷ್ಟಕ್ಕೆ ನಾವು ಅದನ್ನೇ ಐರನ್ ಮಾಡಿಕೊಂಡು ನೀಟಾಗಿ ವೇರ್ ಮಾಡೋಣ. ನಮಗೆ ಬೇಕಾಗಿರ್ತಕ್ಕಂಥದ್ದು ಗುಡ್ ಪರ್ಸ್ನಾಲಿಟಿ. ಸೊ ನಮ್ಮ ಮನೆಗೆ ಇದರಂತೆ ನಾನಾ ರೀತಿ ಯಾವುದ್ಯಾವುದೋ ವಸ್ತುಗಳನ್ನ, ಒಂದು ಬ್ರ್ಯಾಂಡೆಡ್ ವಸ್ತುಗಳನ್ನ ತಂದಿರ್ತಕ್ಕಂಥದ್ದು, ಮನೆಯಲ್ಲಿ ನಮ್ಮ ವ್ಯಕ್ತಿತ್ವ ಒಂದು ಪರ್ಸ್ನಾಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸ್ತಾರೆ ವಿನಃ ಅಷ್ಟೊಂದಿದೆ. ಮತ್ತು ಇನ್ನೊಬ್ಬರು ಅದಕ್ಕೆ ನೋಡಿ ಅವ್ರ ಮನೆ ಅಂಥ ವಸ್ತು ಇದೆ, ನಾನು ಅದನ್ನು ತಗೊಂಡು ಬರಬೇಕು ಅಂತ ಹೇಳಲಿಕ್ಕೆ ಅವ್ರ ಮನಸ್ಸು ಆ್ಯಂಡ್ ಮೈಂಡ್ ರೆಡಿ ಆಗ್ತಾ ಇರುತ್ತೆ. ಆ ರೀತಿ ಅಲ್ಲ. ಸೊ ನಿಮ್ಮ ಮನಸ್ಸು ಇದರಿಂದನೇ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಒಂದು ಫಿನಾನ್ಷಿಯಲಿ ಎಷ್ಟೋ ಒಂದು ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಎಲ್ಲವೂ ಕುಗ್ತಾ ಇದ್ದಾರೆ. ಎಲ್ಲ ಒಂದು ಇವಾಗ ಮೊದಲೇ EMI ಎಲ್ಲ ಸಾಲಕ್ಕೆ ಸುಳಿಗೆ ಸಿಕ್ಕಿ ತಿಂಗಳಲ್ಲಿ ಬರ್ತಕ್ಕಂತಹ ಕೈಯಲ್ಲಿ ದುಡ್ಡೇ ಪೂರ್ತಿಯಾಗಿ ನಿಲ್ತಾ ಇಲ್ಲ. ಆ ಮಟ್ಟಕ್ಕೆ ಇವತ್ತಿನ ಫಿನಾನ್ಷಿಯಲಿನ ಹಾಳು ಮಾಡ್ಕೊಳ್ತಿದ್ದೀರಾ. ದಯವಿಟ್ಟು ಈ ಒಂದು ಫೋನ್ ಎಷ್ಟು ವರನ ನಮಗೆ ಅಷ್ಟು ಶಾಪ ಇದೆ. ಕೊನೆಯದಾಗಿ ನಾನು ಹೇಳಬೇಕಂತ ಅಂದರೆ, ಅದರಿಂದ ಎಷ್ಟು ಒಳ್ಳೆಯದಾಗುತ್ತೋ ಸಾಧ್ಯವಾದರೆ ಒಳ್ಳೆಯದನ್ನು ಕ್ಯಾಪ್ಚರ್ ಮಾಡಿ. ಅದರಿಂದ ನಮಗೆ ಅನಿಯಮಿತವಾಗಿ ನಮಗೇನೋ ಒಂದು ಅನ್ನೆಸೆಸರಿ ಯಾವುದೋ ಒಂದು ವಸ್ತುಗಳನ್ನ ಆಮೇಲೆ ಇನ್ನೊಂದು ಪಾಯಿಂಟು ಮರುತ್ತೆ, ಇವಾಗ ಸಾಕಷ್ಟು ಒಂದು 50-60 ಶಾಪಿಂಗ್ಸ್ ಆ್ಯಪ್ಗಳಿರ್ತವೆ, ಅದನ್ನೆಲ್ಲ ಡಿಲೀಟ್ ಮಾಡಿಬಿಡಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಡಿಲೀಟ್ ಮಾಡಿ. ಮುಖ್ಯವಾಗಿ ಮೇನ್ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ, ಯಾಕಂದರೆ ನಾವು ಏನೋ ನೋಡ್ತಾ ಇರ್ತೀವಿ, ಆಸೆ ಆಗುತ್ತೆ, ಅದನ್ನು ತೊಗೋಬೇಕು ಅನಿಸುತ್ತೆ. ಸೊ ನಮಗೆ ಫಿನಾನ್ಷಿಯಲಿ ಚೆನ್ನಾಗಿದ್ದರೆ ಓಕೆ ತೊಗೊಳ್ಳೋಣ, ಕೂತ್ಕೊಂಡು ಉಣ್ಣೋನ್ಗೂ ಕೂಡ ಕುಡಿಕೆ ಹೊನ್ನು ಅನ್ನೋದನ್ನು ಮಾತನ್ನು ಕೇಳಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಇದ್ದಷ್ಟಕ್ಕೆ ಅದನ್ನು ಡಬ್ಬಲ್ ಮಾಡಿ ಅದರಲ್ಲಿ ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ದಯವಿಟ್ಟು ಈ ಫಿನಾನ್ಷಿಯಲಿನೂ ಕೂಡ ಈ ಒಂದು ನಾವು ಅನ್ನೆಸೆಸರಿ ಫೋನ್ನಿಂದನೇ ಕಳ್ಕೊಳ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಸಾಕಷ್ಟು ಫೋನಿಂದ ದುಡ್ಡು ಕಳ್ಕೊಂಡಿದ್ದಾರೆ, ಸಾಕಷ್ಟು ಗೇಮ್ಸ್ ಸ್ಕ್ಯಾಮ್ಸ್ಗಳೆಲ್ಲ ನೀವು ನೋಡ್ತಾ ಇದ್ದೀರಾ. ಅದಕ್ಕೆಲ್ಲ ಕಡಿವಾಣ ಹಾಕಿ ದಯವಿಟ್ಟು ನಿಮ್ಮದೇ ಆದಂತಹ ಒಂದು ಲೈಫ್ ಸ್ಟೈಲ್ನ ರೆಡಿ ಮಾಡ್ಕೊಳ್ಳಿ. ಸಾಕಷ್ಟು ಒಂದು ದುಡಿಯೋದ್ರ ಕಡೆ ಫಿನಾನ್ಷಿಯಲಿ ಹೇಗೆ ನಾನು ಫ್ರೀಡಮ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನಿಮಗಿಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.